ನಾನು ಟ್ರಾನ್ಸ್ ಅಂತ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಲೈಫ್ ಒಂದ್ ಪ್ರಕಾರ ಚೆನ್ನಾಗಿತ್ತು ಅನ್ಸುತ್ತೆ. ಬಿಕಾಸ್ ಅವಾಗ ಒಂದ್ ಗರ್ಲ್ ಲೈಫ್ ಲೀಡ್ ಮಾಡ್ತಾ ಇದ್ದೆ. ಇರೋದ್ ಒಂದ್ ಲೈಫ್. ಹುಟ್ಟಿದೀವಿ, ಇವಾಗ ಹುಟ್ಟಿರೋದ್ ನಮ್ ತಪ್ಪಲ್ಲ. ಆಕ್ಚುಲಿ ತುಂಬಾ ಜನ ಆಡ್ಕೋತಾರೆ, ಇದೆಲ್ಲ ಮಾಡ್ತಾರೆ. ನಿಮ್ನ ಯಾರಾದ್ರೂ ಮದ್ವೆ ಆಗ್ತೀನಿ ಅಂತ ಮುಂದೆ ಬಂದ್ರೆ ನೀವು ಮದ್ವೆ ಆಗ್ತೀರಾ? ಇಲ್ಲ, ಲವ್ ಕಿಸ್ ಮಾಡಕ್ಕೇನೆ ಲೈಕ್ ತುಂಬಾ ಯೋಚನೆ ಮಾಡ್ತಿದ್ರು ಅವಾಗ. ಯಾಕಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ಒಂದ್ ಹುಡ್ಗ ಎಷ್ಟೇ ಬ್ಯೂಟಿಫುಲ್ ಆಗಿರೋ ಟ್ರಾನ್ಸ್ಗೆ ಅವ್ನ್ ಲಾಸ್ಟ್ ಹೇಳೋದು MNC ವರ್ಕ್ ಮಾಡ್ತಾ ಇದೆ, ಪ್ಯಾಕೇಜ್. ಇವತ್ ನೋಡಿರೋ ಹುಡುಗ ಹುಡುಗಿ ನಾಳೆ ಬೇರೆ ಬೇರೆ ಅದೇ ಕ್ಲಬ್ ಅಲ್ಲಿ ಬೇರೆ ಬೇರೆ ಹುಡುಗ ಹುಡುಗಿ ಜೊತೆ ಇರ್ತಾರೆ. ನೋ ಸರ್ಜರಿ ಮಾಡಿಸಿ ಇನ್ನೊಂದ್ ಸ್ವಲ್ಪ ಫೇಸ್ ಫೆಮಿನೈಸೇಷನ್ ಮಾಡ್ಕೊಳ್ಳಿ ಅಂತ. ನನಗೆ ನಾನು ಹ್ಯಾಪಿ ಆಗಿದ್ದೀನಿ ನನ್ನ ಬ್ಯೂಟಿ ಮೇಲೆ, ಸೊ ಐ ಆಮ್ ವೆರಿ ಹ್ಯಾಪಿ ಇನ್ ದಟ್. ಇವಾಗ ಒಂದೇ ದಿನದಲ್ಲಿ ಲವ್, ಒಂದೇ ದಿನದಲ್ಲಿ ಮ್ಯಾರೇಜ್, ಒಂದೇ ದಿನದಲ್ಲಿ ಬ್ರೇಕಪ್ ಕೂಡ ಆಗ್ತಾ ಇದೆ. ಅಲ್ಲಿ ಬೇಕ್ ಮಾಡೋರಿಗೆ ಗೊತ್ತಿರುತ್ತೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ, ಎಷ್ಟು ಕಷ್ಟ ಪಡ್ತಾರೆ. ಇವಾಗ ಹುಡುಗಿರಲ್ಲೂ ಹೇಗ್ ಕೆಟ್ಟವ್ರು ಇರ್ತಾರೆ, ಟ್ರಾನ್ಸ್ ಗಳಲ್ಲೂ ಅದೇ ತರ. ನಾನು ಎಲ್ರು ಒಳ್ಳೆಯವ್ರು ಅಂತ ಹೇಳ್ತಿಲ್ಲ. ತುಂಬಾ ಜನ ಸಾಫ್ಟ್ ಆಗು ಇರ್ತಾರೆ, ತುಂಬಾ ಜನ ಹಾರ್ಶ್ ಆಗು ಇರ್ತಾರೆ. ಆಕ್ಚುಲಿ ಇದ್ರೆ ನಿಮ್ ತರ ಬೋಲ್ಡ್ ಆಗಿ ಇರ್ಬೇಕು. ಸಾರಿ ಹೇಳ್ಬಾರ್ದು, ಟ್ರಾನ್ಸ್ಜೆಂಡರ್ ಇದ್ರೆ ನಿಮ್ ತರ ಬೋಲ್ಡ್ ಆಗಿರ್ಬೇಕು ಅಂತ ತುಂಬಾ ಅನ್ಸಿದೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಹೇಳ್ತೀರಾ? ಆಕ್ಚುಲಿ ಒಪಿನಿಯನ್ ಅಂತ ಏನು ಇಲ್ಲ. ಇರೋದ್ ಒಂದ್ ಲೈಫ್. ಹುಟ್ಟಿದೀವಿ, ಇವಾಗ ಹುಟ್ಟಿರೋದ್ ನಮ್ ತಪ್ಪಲ್ಲ. ಆಕ್ಚುಲಿ ತುಂಬಾ ಜನ ಆಡ್ಕೋತಾರೆ, ಇದೆಲ್ಲ ಮಾಡ್ತಾರೆ. ಬಟ್ ಹುಟ್ಟಿದ್ದು ಈ ತರ ಚೇಂಜ್ ಆದ್ಮೇಲೂ ಹೇಗೆ ಲೈಫ್ ಲೀಡ್ ಮಾಡ್ತಾ ಇದೀವಿ, ಹೇಗ್ ಸಾಧಿಸ್ತಿದೀವಿ ಲೈಫ್ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನನ್ನನ್ನ ನೋಡಿ ತುಂಬಾ ಜನ ಆಡ್ಕೊಳ್ಳೋದಕ್ಕಿಂತ ತುಂಬಾ ಜನ ಪ್ರೌಡ್ ಮೂಮೆಂಟ್ ಅಲ್ಲಿ ಫೀಲ್ ಮಾಡ್ತಾರೆ. ಟ್ರಾನ್ಸ್ ಆದ್ರೂ ಓಕೆ, ಒಂದ್ ಡಿಗ್ನಿಟಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದೀರಾ ಆತರ ಎಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಮ್ಯಾಮ್, ಇವಾಗ ಟಾಪಿಕ್ ಏನು ಅಂತ ಅಂದ್ರೆ, ಇವಾಗ ರೀಸೆಂಟ್ ನೀವು ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಇವಾಗ ಮದ್ವೆ ಆಗ್ತಾರೆ ಅಂದ್ರೆ ಪೇರೆಂಟ್ಸ್ ಬಲವಂತಕ್ಕೆ ಮದ್ವೆ ಆಗ್ತಾರೋ ಎನಿ ರೀಸನ್ಸ್ ಮದ್ವೆ ಆಗೋದಂತೂ ಆಗ್ಬಿಡ್ತಾರೆ. ಮದ್ವೆ ಆದ್ಮೇಲೆ ಹುಡ್ಗಿರು ಅವ್ರ ಹಸ್ಬೆಂಡ್ಸ್ ನ ಮರ್ಡರ್ಸ್ ಮಾಡೋದು ಜಾಸ್ತಿ ನಡೀತಾ ಇದೆ. ನೀವು ಕೇಳಿದ್ದೀರಾ, ನ್ಯೂಸ್ ಅಲ್ಲಿ ನೋಡಿದಿರಾ? ಇಲ್ಲ ಹನಿಮೂನ್ಗೆ ಹೋದಾಗ ಗಂಡನ ಮರ್ಡರ್ ಮಾಡೋದು, ಮತ್ತೆ ಡ್ರಮ್ ಅಲ್ಲಿ ಹಾಕೋದು, ಟ್ಯಾಂಕ್ ಅಲ್ಲಿ ಹಾಕೋದು, ಈ ತರ ಎಲ್ಲ ತುಂಬಾ ನಡೀತಿದೆ. ನಿನ್ನೆನೂ ಕೂಡ ಅದೇ ರೀತಿ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಅಂದ್ರೆ ಪ್ರೆಷರ್ ಇಂದ ಮದ್ವೆ ಆಗಿ ಈ ತರ ಮಾಡೋದು ತಪ್ಪಾ ಏನು? ಆಕ್ಚುಲಿ ಹೌದು. ಇವಾಗ ನೋಡಿ, ಎಕ್ಸ್ಪೆಷಲಿ ಸೌತ್ ಇಂಡಿಯನ್ ಕಡೆ ಟಿಪಿಕಲ್ ಪೇರೆಂಟ್ಸ್ ಇರೋದ್ರಿಂದ ಲವ್ ಮ್ಯಾರೇಜ್ ಆಗ್ಲಿ ಅವ್ರು ಏನೇ ಮಾಡ್ರು ಒಪ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಹುಡುಗಿರ್ ಏನ್ ಮಾಡ್ತಾರೆ, ಅಪ್ಪ ಅಮ್ಮನ್ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ತುಂಬಾ ಜನ ಹುಡುಗಿರು ಪ್ರೀತಿಸಿರೋ ಹುಡುಗನ್ನ ಬಿಟ್ಟು ಅರೇಂಜ್ ಮ್ಯಾರೇಜ್ ಆಗೋದಕ್ಕೆ ಇದ್ ಮಾಡ್ತಾರೆ. ಆಕ್ಚುಲಿ ರೀಸೆಂಟ್ ಆಗಿ ಒಂದ್ ವಿಡಿಯೋ ಕೂಡ ಟ್ರೋಲ್ ಆಯ್ತು. ಅದು ಹುಡುಗಿ ತಾಳಿ ಕಟ್ಬೇಕಾದ್ರೆ ಬೇಡ ಅಂತ ಹೇಳಿ ಇನ್ನೊಬ್ಬನ್ ಮದ್ವೆ ಆಗಿದ್ದು. ಇಟ್ಸ್ ಓಕೆ. ಅವಾಗ ನಾನ್ ಅನ್ಕೊಳ್ಳೋ ಪ್ರಕಾರ ಇವಾಗ ಹುಡುಗಿನ ತುಂಬಾ ಜನ ಟ್ರೋಲ್ ಮಾಡಿದ್ರು. ಅಕಸ್ಮಾತ್ ಅವ್ಳು ಏನಾದ್ರು ಅಪ್ಪ ಅಮ್ಮನ್ ಬಲವಂತಕ್ಕೆ ಆ ಹುಡುಗಿನ ಮದ್ವೆ ಆಗಿ ಅಕಸ್ಮಾತ್ ಅವಳೇ ಸೂಸೈಡ್ ಮಾಡ್ಕೊಂಡಿದ್ರೆ ಅವಳ ಲೈಫ್ ಹೋಗಿರೋದು. ಸೊ ಮದ್ವೆ ದಿನಾನೇ ತಡೆದಿದ್ದು ಒಂದ್ ರೀತಿ ಒಳ್ಳೇದೇ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಇವಾಗ ಪೇರೆಂಟ್ಸ್ ತುಂಬಾ ಜನ ಕ್ಯಾಸ್ಟ್ಗೆ ಇಲ್ಲ, ಹುಡುಗನ್ ರಿಚ್ ಇಲ್ಲ, ಅದು ಇದು ಇಲ್ಲ, ಮಾನ ಮರ್ಯಾದೆ ಹೋಗುತ್ತೆ ಅಂತ ತುಂಬಾ ಜನ ಲವ್ ಅಕ್ಸೆಪ್ಟ್ ಮಾಡಲ್ಲ. ಅದ್ ಮಾಡ್ತಿರೋದ್ರಿಂದ ಇವಾಗ ತುಂಬಾ ಜನ ಹುಡುಗಿರ್ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಲೈಕ್ ನಾನ್ ಇಷ್ಟಪಟ್ಟಿರೋನ್ನ ಮದ್ವೆ ಆಗಿಲ್ಲ, ಇಲ್ಲ ಅವರೇ ಸೂಸೈಡ್ ಮಾಡ್ಕೊಳ್ಳೋದು, ಇಲ್ಲ ಅವ್ರ ಮದ್ವೆ ಆಗಿರೋರ್ನ ಸಾಯಿಸೋದು, ಅದೆಲ್ಲ. ಬಟ್ ಪೇರೆಂಟ್ಸ್ ಇವಾಗ ನಾವು ಓಕೆ ಅವನ್ನ ಮದ್ವೆ ಆಗ್ಲಿ, ಇಷ್ಟಪಟ್ಟಿರೋರ್ನೇ ಮದ್ವೆ ಆಗು, ನಿನ್ ಲೈಫ್ ನೀನ್ ಲೀಡ್ ಮಾಡು ಅಂತ ಬಿಟ್ರೆ ಆತರ ಎಲ್ಲ ಕಮ್ಮಿ ಆಗ್ಬೋದು ಅಂತ ನನ್ಗನ್ಸುತ್ತೆ. ನನ್ ಪ್ರಕಾರ ಇವಾಗ ನೀವು ತಾಲಿ ಕಟ್ಬೇಕಾದ್ರೆ ತಡೆಯೋ ಇನ್ಸಿಡೆಂಟ್ಸ್ ಹೇಳಿದ್ರೆ, ಅದಕ್ಕೆ ನನ್ನ ಒಪಿನಿಯನ್ ಹೇಳ್ತೇನೆ. ಆ ಹುಡ್ಗಿ ಅವಳಿಗೆ ಇಷ್ಟ ಇಲ್ಲ ಅನ್ನೋದೇನಾದ್ರು ಇದ್ದಿದ್ರೆ ಅದನ್ನ ಮುಂಚೆನೆ ಹೇಳ್ಬೋದಿತ್ತು. ಪೇರೆಂಟ್ಸ್ ಇಷ್ಟಪಟ್ಟು ಅವ್ರೇನೋ ಆಕ್ಚುಲಿ ಅಲ್ಲಿ ಅವಳ ಲೈಫ್ ಅಲ್ಲಿ ಸಿಚುಯೇಷನ್ ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಅಲ್ವಾ. ಅವಳು ತುಂಬಾ ಸಲ ಹೇಳು ಇರ್ಬೋದು ಅಲ್ಲಿ ಪೇರೆಂಟ್ಸ್ ಗೆ. ಆದ್ರೆ ಅಪ್ಪ ಅಮ್ಮ ಇಲ್ಲ, ಇವಾಗೆಲ್ಲ ಕಾರ್ಡ್ ಹಂಚಿದೀವಿ, ಇಲ್ಲ ಏನೋ ನಿಶ್ಚಿತಾರ್ಥ ಏನೋ ಮಾಡಿದೀವಿ, ಒಪ್ಕೋ, ಏನಾಗಲ್ಲ, ಹುಡುಗ ಸರಿ ಇಲ್ಲ. ಇವಾಗ ಎಷ್ಟೋ ಜನ ಹುಡುಗಿರು ಭಯ ಪಡ್ತಾರೆ ಅಪ್ಪ ಅಮ್ಮಂದಿರ್ಗೆ, ಮಾನ ಮರ್ಯಾದೆ ಹೋಗುತ್ತೆ ಏನ್ ಮಾಡೋದು ಅಂತ. ಬಟ್ ಅವಳು ಆ ಮೂಮೆಂಟ್ ಅಲ್ಲಿ ಇಲ್ಲ, ನಾನು ಇವಾಗ ತಡೆದಿಲ್ಲ ಅಂದ್ರೆ ಲೈಫ್ ಲಾಂಗ್ ತಡೆಯಕ್ಕಾಗಲ್ಲ ಅಂತ ಅವಾಗ ಸ್ಟಾಪ್ ಮಾಡಿ ಮದ್ವೆನು ಸ್ಟಾಪ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಓಕೆ, ಬಟ್ ಅವ್ಳಿಗೂ ಅವಳು ಇಷ್ಟಪಟ್ಟಿರೋ ಹುಡುಗ ಸಿಕ್ತಾ? ಥ್ಯಾಂಕ್ ಗಾಡ್. ಆ ಹುಡ್ಗನ್ಗೂ ತುಂಬಾ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ಲು ಆಮೇಲೆ. ಹೌದು ಮ್ಯಾಮ್, ಇವಾಗ ಈ ಕೇಸಿಗೆ ಬರೋಣ. ನಿಮ್ನ ಯಾರಾದ್ರೂ ಮದ್ವೆ ಆಗ್ತೀನಿ ಅಂತ ಮುಂದೆ ಬಂದ್ರೆ ನೀವು ಮದ್ವೆ ಆಗ್ತೀರಾ? ಇಲ್ಲ, ಆಕ್ಚುಲಿ ನಂಗೆ ಲವ್ ಮತ್ತೆ ರಿಲೇಶನ್ಶಿಪ್ ಮೇಲೆ ಇಂಟ್ರೆಸ್ಟೇ ಇಲ್ಲ. ಯಾಕಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ಒಂದ್ ಹುಡುಗ ಎಷ್ಟೇ ಬ್ಯೂಟಿಫುಲ್ ಆಗಿರೋ ಟ್ರಾನ್ಸ್ಗೆ ಅವ್ನ್ ಲಾಸ್ಟ್ ಹೇಳೋದು ಬಂದು ಯು ಕಾನ್ ಗಿವ್ ಬರ್ತ್ ಟು ಮೈ ಬೇಬಿ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಸಮಾಜ ಮತ್ತೆ ನನ್ನ ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ ನಿನ್ನ ಮದ್ವೆ ಆದ್ರೆ ಅಂತ. ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಸದ್ಯಕ್ಕೆ ನನ್ ಫ್ಯೂಚರ್ ಅಲ್ಲಿ ನನ್ ಫೋಕಸ್ ಇರೋದು ಬರೀ ಕರಿಯರ್ ಮೇಲೆ. ಸೊ ಲವ್ ಮತ್ತೆ ರಿಲೇಶನ್ಶಿಪ್ ಎಲ್ಲ ಇನ್ನು ಬೇಕಾದ್ರೆ 10 years ಆದ್ಮೇಲೆ ಯೋಚನೆ ಮಾಡ್ತೀನಿ. ಮ್ಯಾಮ್, ನೀವೇನ್ ಜಾಬ್ ಮಾಡ್ತಿದ್ದೀರಾ? ನಾನ್ ಈಗ ಸದ್ಯಕ್ಕೆ ಏನು ವರ್ಕ್ ಮಾಡ್ತಾ ಇಲ್ಲ. ಮುಂಚೆ MNC ವರ್ಕ್ ಮಾಡ್ತಾ ಇದ್ದೆ, ಈಗ ಕ್ವಿಟ್ ಮಾಡಿದೀನಿ. ಬಿಕಾಸ್ 9 to 5 ಜಾಬ್ ತುಂಬಾ ಹೆಕ್ಟಿಕ್ ಇರುತ್ತೆ. ಸೊ ಐ ಥಾಟ್ ಲೈಕ್ ಅಟ್ ಲೀಸ್ಟ್ 2 to 3 months ಬ್ರೇಕ್ ತಗೊಂಡು ಆಮೇಲೆ ಜಾಯ್ನ್ ಆಗೋಣ ಅಂತ. MNC ಅಲ್ಲಿ ನಿಮ್ ಪ್ಯಾಕೇಜ್ ಎಷ್ಟಿತ್ತು? ಪ್ಯಾಕೇಜ್ ಮಿನಿಮಮ್ ಲೈಕ್ ಅರೌಂಡ್ 12 lakh ಇತ್ತು. ಅದ್ರ ಮೇಲೆ ಸರ್ಜರಿಗೆ ಕೂಡ 5 to 6 lakh ಆಫೀಸ್ ಇಂದಾನೆ ಪ್ರೊವೈಡ್ ಮಾಡ್ತಾರೆ ಟ್ರಾನ್ಸ್ಗಳಿಗೆ. ಸೊ ಅಷ್ಟಿತ್ತು. ನಿಜವಾಗ್ಲೂ
ಇವಾಗ ಟ್ರಾನ್ಸ್ಫಾರ್ಮೇಶನ್ ಮಾಡಿಸ್ಕೊಂಡು ಹೌದು. ತುಂಬಾ ಅವ್ರ ಫೇಸ್ ನ ಹಾಳು ಮಾಡ್ಕೊಂಡಿರೋದನ್ನು ನೋಡಿದೀವಿ. ಹೌದು ಆಕ್ಚುಲಿ ಹೌದು, ತುಂಬಾ ಜನ ಇವಾಗ ನಾನ್ ಮಾಡೋ ರೀಲ್ಸ್ ಅಲ್ಲಿ ನನ್ಗೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನೋ ಸರ್ಜರಿ ಮಾಡಿಸಿ, ಇನ್ನೊಂದ್ ಸ್ವಲ್ಪ ಫೇಸ್ ಫೆಮಿನೈಸೇಷನ್ ಮಾಡ್ಕೊಳ್ಳಿ ಅಂತ. ಅವ್ಳು ಕಮೆಂಟ್ ಮಾಡೋರ್ಗೆ ಯಾರಿಗೂ ಗೊತ್ತಿರಲ್ಲ ನಾವು ಹಿಂದೆಗಡೆ ಎಷ್ಟು ಫೇಸ್ ಮಾಡ್ತಿರ್ತೀವಿ. ಯಾರಿಗ್ ಗೊತ್ತು, ನಾನು ನೋ ಸರ್ಜರಿ ಮಾಡಿ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಬಹುದು, ಅದಕ್ಕೆ ತುಂಬಾ ಸರ್ಜರಿ ಫೇಲ್ಯೂರ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಯಾರೇ ಏನೇ ಕಮೆಂಟ್ ಮಾಡೋದು ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ನನಗೆ ನಾನು ಹ್ಯಾಪಿ ಆಗಿದ್ದೀನಿ ನನ್ನ ಬ್ಯೂಟಿ ಮೇಲೆ. ಸೊ ಐ ಆಮ್ ವೆರಿ ಹ್ಯಾಪಿ ಇನ್ ದಟ್. ನೀವು ಯಾರಾದ್ರೂ ಮದ್ವೆ ಆಗ್ತೀನಿ ಲವ್ ಮಾಡ್ತೀನಿ ಅಂತ ಅಪ್ರೋಚ್ ಮಾಡಿದ್ರೆ ನಿಮ್ ಮದ್ವೆ ಆಗಲ್ಲ ಅಂತ ಹೌದು, ಹೇಳ್ತೀವಿ. Okay. ನಿಮ್ ಪ್ರಕಾರ ಪ್ರೀತಿ ಲವ್ ಮ್ಯಾರೇಜ್ ಇದ್ರ ಬಗ್ಗೆ ಒಪಿನಿಯನ್ ಏನಿದೆ? ಇದ್ರ ಬಗ್ಗೆ ಇವಾಗೇನ್ ಒಪಿನಿಯನ್ ಆಕ್ಚುಲಿ ಇವಾಗ ಲವ್ ಮ್ಯಾರೇಜ್ ಅಂತ ಹೇಳೋದು ಎಲ್ಲ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಇವಾಗ ಒಂದೇ ದಿನದಲ್ಲಿ ಲವ್, ಒಂದೇ ದಿನದಲ್ಲಿ ಮ್ಯಾರೇಜ್, ಒಂದೇ ದಿನದಲ್ಲಿ ಬ್ರೇಕಪ್ ಕೂಡ ಆಗ್ತಾ ಇದೆ, ಮರ್ಡರ್ ಮಾಡ್ತಾರೆ ಒಂದೇ ಕೂಡ ದಿನದಲ್ಲಿ. ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಇವಾಗ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಅದೆಲ್ಲ ಈಗ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅನ್ಸುತ್ತೆ ಅದು ಲವ್ ಅಲ್ಲ. ಆಗಿನ ಕಾಲದಲ್ಲಿ ಇತ್ತು, ಲವ್ ಕಿಸ್ ಮಾಡಕ್ಕೇನೆ ಲೈಕ್ ತುಂಬಾ ಯೋಚನೆ ಮಾಡ್ತಿದ್ರು ಅವಾಗ. ಬಟ್ ಇವಾಗ ಒಂದೇ ದಿನದಲ್ಲಿ ಎಲ್ಲ ಮುಗ್ದೋಗ್ತಾ ಇದೆ. ಸೊ ಲವ್ ರಿಲೇಶನ್ಶಿಪ್ ಅದೆಲ್ಲ ಏನು ಇವಾಗ ವರ್ಕ್ ಆಗಲ್ಲ ನನ್ ಪ್ರಕಾರ. ಎಲ್ಲೋ ರೇರ್ 99% ಇವಾಗ ಬ್ರೇಕಪ್ಸ್ ಜಾಸ್ತಿ. ಯಾಕಂದ್ರೆ ನಾನು ಕ್ಲಬ್ಸ್ ಎಲ್ಲ ಪಾರ್ಟೀಸ್ ಹೋಗ್ತೀನಲ್ಲ, ಇವತ್ ನೋಡಿರೋ ಹುಡುಗ ಹುಡುಗಿ ನಾಳೆ ಬೇರೆ ಬೇರೆ ಅದೇ ಕ್ಲಬ್ ಅಲ್ಲಿ ಬೇರೆ ಬೇರೆ ಹುಡುಗ ಹುಡುಗಿ ಜೊತೆ ಇರ್ತಾರೆ. ಸೊ ಲವ್ ಅದನ್ನೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ? ಐ ವಿಲ್ ಬಿ ಲೈಕ್, ಓ ಮೈ ಗಾಡ್, ದಿಸ್ ಇಸ್ ರಿಯಾಲಿಟಿ. ಈ ಲೈಫ್ ಅಲ್ಲಿ ನಾನು ಲೀಡ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಇದನ್ನೆಲ್ಲ ನೋಡಿ ನಾವು ಹುಷಾರಾಗಿರ್ಬೇಕು. ಹೌದು, ಖಂಡಿತ ಹುಷಾರಾಗಿರ್ಬೇಕು. ಎಸ್ಪೆಷಲಿ ನಾನು ಹುಡುಗರ್ದು ಅಂತ ತಪ್ಪು ಹೇಳಕ್ ನಾನು ಇಷ್ಟಪಡಲ್ಲ. ಎರಡ್ ಕೈ ತಟ್ಟಿದ್ರೇನೆ ಚಪ್ಪಾಳೆ. ಸೊ ಇದ್ ಕಡೆ ಎಲ್ಲಾರು ಈಸಿಯಾಗಿ ಹುಡುಗಿಯರ್ ಅಂದಿದ ತಕ್ಷಣ ಮೆಲ್ಟ್ ಆಗಿ ಹುಡುಗಂದೇ ತಪ್ಪಂತ ಬ್ಲೇಮ್ ಮಾಡ್ಬಿಡ್ತಾರೆ. ಬಟ್ ಅಲ್ಲಿ ಯಾವ ಸಿಚುಯೇಷನ್ ಹೇಗಿರುತ್ತೆ, ಯಾವ ಹುಡುಗಿ ಆ ಹುಡುಗಂಗೆ ಎಷ್ಟು ಮೋಸ ಮಾಡಿರ್ತಾಳೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇಬ್ರು ಕಡೆಯಿಂದ ತಪ್ಪಿದ್ರೆ ಮಾತ್ರ ಅದನ್ನ ತಪ್ಪಂತ ಇದಾಗೋದು. ಇವಾಗ ಟಾಪಿಕ್ ಗೆ ವಾಪಸ್ ಬರೋಣ. Okay. ಇವಾಗ ಏನು ಹುಡುಗಿರು ಇಷ್ಟಪಟ್ಟೇನೋ ಇಷ್ಟಪಡ್ದೇನೋ ಮದ್ವೆ ಆಗಿ ಮೋಸ್ಟ್ ಆಫ್ ಆಲ್ ಏನಾಗ್ತಿದೆ ಅಂತಂದ್ರೆ ಕರೆಂಟ್ ಜನರೇಷನ್ ಅಲ್ಲಿ ಮದ್ವೆ ಆಗೋಗ್ತಾರೆ. ಬಟ್ ಅದು ಮದ್ವೆ ಆದ್ಮೇಲೆ ಹುಡುಗ ಚೀಟ್ ಮಾಡ್ಬೋದು, ಇಲ್ಲ ಹುಡುಗಿ ಚೀಟ್ ಮಾಡ್ಬೋದು. ಚೀಟಿಂಗ್ ಮಾಡ್ತಿರೋದ್ರಿಂದ ಮತ್ತೆ ಇನ್ನೊಬ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಅಫೇರ್ ಇಟ್ಕೊಂಡು ಈ ತರ ಆಗಿ ಅವ್ರ ಜೊತೆ ಸೇರ್ಕೊಂಡು ಮದ್ವೆ ಆಗಿರೋ ಗಂಡನ್ನ ಮರ್ಡರ್ಸ್ ಮಾಡ್ತಿದ್ದಾರೆ. ಹೌದು ಹೌದು. ಇಷ್ಟೆಲ್ಲ ಇದ್ರೆ ಅವ್ರ ಮದ್ವೆನೆ ಆಗ್ಬಾರ್ದು, ಮುಂಚೆನೆ ಪೇರೆಂಟ್ಸ್ ಹೇಳ್ಬೇಕು. ಇದೆಲ್ಲ ಆಗ್ತಿದಾಗ ಪಾಪ ನಮ್ ಪಾಪದ ಹುಡುಗರು ಏನ್ ಮಾಡ್ಬೇಕು? ಆಕ್ಚುಲಿ ಹೌದು, ತುಂಬಾ ಜನ ಹುಡುಗರುಗಳು ಇನ್ನಸೆಂಟ್ ಇರ್ತಾರೆ. ಬಿಕಾಸ್ ನನ್ ರಿಲೇಟಿವ್ ಅಲ್ಲಿ ಕೂಡ ನಾನು ಒಬ್ರನ್ನ ನೋಡಿದೀನಿ, ಅವರು ಲವ್ ಮ್ಯಾರೇಜ್ ಆಗಿದ್ದು. ಬಟ್ ಪಾಪು ಆದ್ಮೇಲೆ ಅವ್ರ ಹೆಂಡತಿ ಅವ್ರ ಕಾಲೇಜ್ ಸ್ಕೂಲ್ ಮೇಟ್ ಹುಡುಗನ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ. ಅವರು ರೋಡಲ್ಲೆಲ್ಲ ಸಿಗಾಕೊಂಡು ಆಮೇಲೆ ಈಗ ಡಿವೋರ್ಸ್ ನಡೀತಾ ಇದೆ ಅವ್ರದ್ದು. ಅದು ತಪ್ಪಲ್ವಾ? ಆಕ್ಚುಲಿ ಇವಾಗ ಡಿವೋರ್ಸ್ ಅನ್ನೋದು ಮ್ಯಾರೇಜ್ ಗಿಂತ ಡಿವೋರ್ಸ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಯಾರನ್ನೇ ಕೇಳಿ, ಇಲ್ಲ ನಾನು ಡಿವೋರ್ಸ್ ಆಗ್ತಾ ಇದೀನಿ, ನಿಮ್ ಮದ್ವೆ ಲವ್ ಅನ್ನೋದು ಇಷ್ಟ ಇಲ್ಲ ಅಂತ ಅಂದ್ಮೇಲೆ ಸಿಂಗಲ್ ಆಗಿ ಇದ್ಬಿಡಿ. ಒಬ್ರು ಲೈಫ್ ಒಬ್ರು ರಿಲೇಶನ್ಶಿಪ್ ಹಾಳು ಮಾಡೋದು ತುಂಬಾ ತಪ್ಪಲ್ವಾ? ಎಕ್ಸ್ಪೆಷಲಿ ಮದ್ವೆ ಆದ್ಮೇಲೆ ತುಂಬಾ ಜನ ಡಿವೋರ್ಸ್ ಆಗಿ, ಮಗು ಆದ್ಮೇಲೆ ಕೂಡ ಡಿವೋರ್ಸ್ ಆಗಿರೋದು ನಾನು ತುಂಬಾ ಜನ ನೋಡ್ತಾ ಇದ್ದೀನಿ. ಇವಾಗ ಆ ಮಗು ಪರಿಸ್ಥಿತಿ ಏನು ಅದು. ಸೊ ತುಂಬಾ ಹರ್ಟ್ ಆಗುತ್ತೆ. ಅದ್ರ ಬದಲು ನನ್ ಮದ್ವೆನೇ ಆಗಲ್ಲ, ಸಿಂಗಲ್ ಲೈಫ್. ಇವಾಗ ಅನಾಥಾಶ್ರಮದಲ್ಲಿ ತುಂಬಾ ಮಕ್ಳಿದ್ದಾರೆ, ನಾನು ಇಂಡಿಪೆಂಡೆಂಟ್ ಆಗಿ ಸಿಂಗಲ್ ಆಗಿರ್ತೀನಿ, ಒಂದ್ ಮಗುನ ದತ್ತು ತಗೋತೀನಿ, ಆರಾಮಾಗಿ ಹ್ಯಾಪಿಯಾಗಿ ಒಂದ್ ಲೈಫ್ ಲೀಡ್ ಮಾಡ್ತೀನಿ ಅಂತ ಅದೇ ತರ ಲೀಡ್ ಮಾಡ್ಬೋದಲ್ವಾ? ಅದೇ ನನ್ನ ಅನಿಸಿಕೆ. ಇದೆಲ್ಲ ನೋಡ್ತಿದ್ರೆ ಮದ್ವೆ ಆಗದೇನೆ ಸಿಂಗಲ್ ಆಗಿರೋದೇ ಬೆಸ್ಟ್ ಅನ್ಸುತ್ತೆ. ತುಂಬಾ ಜನ ಯೋಚನೆ ಇದನ್ನೆಲ್ಲ ನ್ಯೂಸ್ ಎಲ್ಲ ಕೇಳಿ ತುಂಬಾ ಜನ ಅಂದ್ರೆ ಮದ್ವೆ ಆಗೋದಕ್ಕೆ ಭಯ ಪಡ್ತಾರೆ. ಇವಾಗಂತೂ ನನ್ ಮೋಸ್ಟ್ ಆಫ್ 99 ಫ್ರೆಂಡ್ಸ್ ಪರ್ಸೆಂಟ್ ಹೇಳಿದವರೆಲ್ಲ ಹೇಳೋದು ಒಂದೇ, ಇಲ್ಲ ನಾನ್ ಮದ್ವೆ ಆಗಲ್ಲ, ಸಿಂಗಲ್ ಆಗಿರ್ತೀನಿ. ನಮ್ಮ ಅಪ್ಪ ಅಮ್ಮ ಬಲವಂತ ಮಾಡಿದ್ರು ಪರವಾಗಿಲ್ಲ, ಯಾಕೆ ಬೇಕು ಇವಾಗ ಮದ್ವೆ ಆಗೋದು, ಡಿವೋರ್ಸ್ ಆಗೋದು, ಅದಕ್ಕೆ ಖರ್ಚು ಮಾಡೋದು ಯಾಕೆ ಬೇಕು, ಇಲ್ಲ ಸಿಂಗಲ್ ಆಗಿರ್ತೀನಿ ಅಂತ ತುಂಬಾ ಜನ ಹೇಳ್ತಾರೆ. ನಿಮ್ಗೆ ಇವಾಗ ಬಿ ಆನೆಸ್ಟ್, ನಿಮ್ಗೆ ಏನ್ ಅನಿಸ್ತದೆ ನೀವು ಈ ತರ ಇರೋದಕ್ಕೆ? ಆಕ್ಚುಲಿ ಟು ಬಿ ಆನೆಸ್ಟ್, ನಾನು ಟ್ರಾನ್ಸ್ ಅಂತ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಲೈಫ್ ಒಂದ್ ಪ್ರಕಾರ ಚೆನ್ನಾಗಿತ್ತು ಅನ್ಸುತ್ತೆ. ಬಿಕಾಸ್ ಅವಾಗ ಒಂದ್ ಗರ್ಲ್ ಲೈಫ್ ಲೀಡ್ ಮಾಡ್ತಾ ಇದೆ. ಅವಾಗ ಎಲ್ಲೂ ಟ್ರೋಲ್ ಆಗ್ತಾ ಇರ್ಲಿಲ್ಲ, ಯಾರು ಟ್ರಾನ್ಸ್ ಅಂತ ಕರಿತಾ ಇರ್ಲಿಲ್ಲ. ಬಟ್ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಕಮೆಂಟ್ಸ್ ಆಗ್ಲಿ, ಇಲ್ಲ ನನ್ನನ್ನ ನೋಡಿ ಎಲ್ಲಾರು ತುಂಬಾ ಕ್ಲಬ್ಗಳಲ್ಲೂ ಹುಡುಗಿರೆಲ್ಲ ಆಡ್ಕೋತಾರೆ, ಓ ಇವ್ ಟ್ರಾನ್ಸ್ ಅಲ್ವಾ ಅಂತ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾನಾಗಿದ್ದೀನಿ, ನನ್ ಹ್ಯಾಪಿ ಆಗಿದೆ. ಬಿಕಾಸ್ ನನ್ ಅಪ್ಪ ಅಮ್ಮನ್ ನಾನ್ ನೋಡ್ಕೋತಾ ಇದ್ದೀನಿ, ನನ್ ಫ್ರೆಂಡ್ ಸರ್ಕಲ್ ಅಲ್ಲಿ ನನ್ಗೆ ಒಂದ್ ಒಳ್ಳೆ ರೆಸ್ಪೆಕ್ಟ್ ಇದೆ. ಅಟ್ ದ ಎಂಡ್ ಆಫ್ ದ ಡೇ 3 ಹೊತ್ತು ಊಟ ಮಾಡ್ತಾ ಇದ್ದೀನಿ. ಯಾರಾದ್ರೂ ಇನ್ನೊಬ್ರು ಬಂದ್ರೆ ಊಟ ಹಾಕೋ ಅಷ್ಟು ಸ್ಥಿತಿಲೂ ನಾನು ಇವಾಗ ಬೇಸಿಕ್ ಆಗಿದ್ದೀನಿ. ಸೊ ಕಮೆಂಟ್ಸ್ ಎಲ್ಲ ಒಳ್ಳೆಯವ್ರಿಗೂ ಕಮೆಂಟ್ ಮಾಡ್ತಾರೆ, ಕೆಟ್ಟವ್ರಿಗೂ ಕಮೆಂಟ್ ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಾನಂತೂ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಪರ್ಸನ್. ಅವ್ರು ಎಷ್ಟೇ ನೆಗೆಟಿವ್ ಕಮೆಂಟ್ ಹಾಕಿ ನನ್ನ ಕೆಳಗಡೆ ಹಾಕಿದ್ರು ಅದನ್ನೆಲ್ಲ ನೋಡಿ ನಾನು ನಗ್ತೀನಿ ಹೊರತು ಡಿಪ್ರೆಷನ್ ಅಂತೂ ಹೋಗಲ್ಲ. ಬೆಗ್ಗಿಂಗ್ ಅನ್ನೋದು ನಾನ್ ಹೇಳ್ತಾ ಇಲ್ಲ, ಅಲ್ಲಿ ಬೆಗ್ ಮಾಡೋರಿಗೆ ಗೊತ್ತಿರುತ್ತೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ, ಎಷ್ಟು ಕಷ್ಟ ಪಡ್ತಾರೆ.
ಒಬ್ರು ಮುಂದೆ ಹೋಗಿ ಕೈ ಚಾಚಿ 10 ರೂಪಾಯಿ ಕೊಡಿ 5 ರೂಪಾಯಿ ಕೊಡಿ ಅಂತ ಕೇಳೋದು ತುಂಬಾ ಸುಲಭ ಅಂತ ಎಲ್ಲರೂ ರೀಲ್ಸ್ ಮತ್ತೆ ವಿಡಿಯೋಸ್ ನೋಡಿ ಅನ್ಕೋತಾರೆ. ಬಟ್ ಅದು ತುಂಬಾ ಕಷ್ಟವಾದ ಲೈಫು. ಅವ್ರು ಆ ಪರಿಸ್ಥಿತಿಲಿ ಹೇಗಿರ್ತಾರೆ, ಅವ್ರಿಗೆ ಹೇಗಿರ್ತಾರೆ ಅಂತ ಎಸ್ಪೆಷಲಿ ಇವಾಗ ಹುಡುಗಿರಲ್ಲೂ ಹೇಗ್ ಕೆಟ್ಟವ್ರು ಇರ್ತಾರೆ, ಟ್ರಾನ್ಸ್ಗಳಲ್ಲೂ ಅದೇ ತರ. ನಾನು ಎಲ್ರು ಒಳ್ಳೆಯವ್ರು ಅಂತ ಹೇಳ್ತಿಲ್ಲ. ತುಂಬಾ ಜನ ಸಾಫ್ಟ್ ಆಗು ಇರ್ತಾರೆ, ತುಂಬಾ ಜನ ಹಾರ್ಶ್ ಆಗು ಇರ್ತಾರೆ. ಸೊ ನನ್ ಪ್ರಕಾರ ನಾನು ಹೇಳೋದೇನಂದ್ರೆ, ನಿಮ್ ಕೈಲಿ ಆಗತ್ತಾ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಅಮ್ಮ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ತುಂಬಾ ಜನ ಬಿಡ್ತಾರೆ. ನಾನು ನೋಡಿದೀನಿ. ಆಕ್ಚುಲಿ ನನ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಹುಡುಗಿ ಅನ್ಕೊಂಡು ಎಷ್ಟೋ ಜನ ಕ್ಯಾಬಲ್ಲೆಲ್ಲ ಹೋಗ್ಬೇಕಾದ್ರೆ ಕೇಳಿದ್ದಾರೆ, ಇಲ್ಲ ಅಕ್ಕ ನನ್ನ ಹತ್ರ ಇಲ್ಲ, ಇಲ್ಲ ಅಮ್ಮ ನನ್ನ ಹತ್ರ ಇಲ್ಲ ಅಂದ್ರೆ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಮುಂದೆ ಹೋಗ್ತಾರೆ. ಸೊ ಅವ್ರದ್ದು ಹೊಟ್ಟೆಪಾಡಿಗೋಸ್ಕರ ಅವ್ರು ಮಾಡ್ತಾರಲ್ವಾ. ಇವಾಗ ಎಷ್ಟೋ ಜನ ಎಜುಕೇಟೆಡ್ಸ್ ಇರಲ್ಲ. ಸೊ ಅಂತವ್ರಿಗೆ ನೀವು ಸಪೋರ್ಟ್ ಮಾಡಿ. ಆಗಿಲ್ಲ ದುಡ್ಡಿಲ್ಲ ಅಂತ ಹೇಳಿದ್ರೆ ಓಕೆ, ನಾನು ಒಂದ್ ಜ್ಯೂಸ್ ಕೊಡಿಸ್ತೀನಿ ಕುಡಿತೀರಾ, ಇಲ್ಲ ಊಟ ಮಾಡಿಸ್ತೀನಿ ತಿಂತೀರಾ ಅಂತ ಹೇಳಿ ಅವ್ರ ಲೈಫ್ ಸ್ಟೋರಿ ಕೇಳಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೋವಿರುತ್ತೆ ಅಂತ. ಇಷ್ಟೇ ಸ್ಟ್ರಾಂಗ್ ಆಗಿ, ಇಷ್ಟೇ ಎನರ್ಜೆಟಿಕ್ ಆಗಿ. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು.